ಮೈಸೂರಿನ ಮುಡಾ ಬೆನ್ನಲ್ಲೇ ಬಳ್ಳಾರಿಯ ಬುಡಾ ಸರದಿ. ಶಾಸಕ ಮತ್ತು ಬುಡಾ ಅಧ್ಯಕ್ಷರ ಗುದ್ದಾಟದಿಂದ ಈ ಅಕ್ರಮ ಈಗ ಬೆಳಕಿಗೆ ಬಂದಿದೆ. ಮುಡಾ ಹಗರಣ ತನಿಖೆ ಹಂತದಲ್ಲಿದೆ. ಈಗ ಬಳ್ಳಾರಿಯ ಬುಡಾದಲ್ಲೂ ಕೂಡ ಇಂಥದ್ದೇ ಅಕ್ರಮ ಈಗ ಬೆಳಕಿಗೆ ಬಂದಿದೆ. ಅಕ್ರಮದ ಸುಳಿಯಲ್ಲಿ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ ಬುಡಾಕ್ರಮದ ಬಗ್ಗೆ ಕಾಂಗ್ರೆಸ್ ಶಾಸಕರಿಂದಲೇ ಆರೋಪವನ್ನ ಮಾಡಲಾಗ್ತಾ ಇದೆ. ನಿವೇಶನ ಹಂಚಿಕೆ ಅನುಮತಿ ಮತ್ತು ಹಂಚಿಕೆಯಲ್ಲಿ ಅಕ್ರಮ ಆಗಿದೆಯಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಬುಡಾಕ್ರಮದ ಬಗ್ಗೆ ಕಾಂಗ್ರೆಸ್ ಶಾಸಕರಿಂದ ಆರೋಪಗಳು ಕೇಳಿ ಬಂದಿದೆ. ಮಾರ್ಚ್ 7 ಜುಲೈ 8ರಲ್ಲಿ ನಡೆದಂತ ಸಭೆಯ ನಡಾವಳಿಗಳಲ್ಲಿ ಅಕ್ರಮ ಆಗಿದೆ. ತನಿಖೆ ಆಗಬೇಕು ಅಂತ ಸರ್ಕಾರಕ್ಕೆ ಈಗ ಶಾಸಕ ಭರತ್ ರೆಡ್ಡಿ ಪತ್ರವನ್ನ ಬರೆದಿದ್ದಾರೆ. ಶಾಸಕ ಭರತ್ ರೆಡ್ಡಿ ಅಧ್ಯಕ್ಷರು ಅವರು ಮತ್ತು ಆಂಜನೇಯಲು ನಡುವೆ ಈಗ ತಿಕ್ಕಾಟ ಏರ್ಪಟ್ಟಿರೋದು. ಬುಡಾಕ್ರಮದ ತನಿಖೆಗೆ ಸರ್ಕಾರದಿಂದಲೇ ಇದೀಗ ಆದೇಶ ಆಗಿದೆ. 6 ಜನ ಅಧಿಕಾರಿಗಳ ಸಮಿತಿಯಿಂದ ತನಿಖೆಯನ್ನ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಅಕ್ರಮದ ಸುಳಿಯಲ್ಲಿ ಈಗ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ ಇದೆ. ಶಾಸಕ ಭರತ್ ರೆಡ್ಡಿ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಗಣೇಶ್ ಇವರಿಬ್ರು ಕೂಡ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಸಭೆಯ ನಡಾವಳಿಯನ್ನ ರದ್ದುಪಡಿಸಬೇಕು ಅಂತ ಪತ್ರವನ್ನ ಬರೆದಿದ್ದಾರೆ. ಶಾಸಕರ ಪತ್ರ ಬರೆದಿರುವಂತಹ ಹಿನ್ನೆಲೆ ಬುಡಾ ತನಿಖೆಗೆ ಸರ್ಕಾರ ಈಗ ಆದೇಶಿಸಿದೆ. ತನಿಖೆಯನ್ನ ನಡೆಸಿ 7 ದಿನದಲ್ಲಿ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ಅಂತ ಹೇಳಿದೆ. 1 ವಾರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ನಡೆದಿದೆಯಾ, ಏನಾಗಿದೆ ಅನ್ನುವಂಥ ವರದಿಯನ್ನ 1 ವಾರದಲ್ಲಿ ನೀಡಬೇಕು ಅಂತ ಸರ್ಕಾರ ಕೂಡ ಸೂಚನೆಯನ್ನ ಕೊಟ್ಟಿದೆ. ಸರ್ಕಾರದ ಅಧೀನ ಕಾರ್ಯದರ್ಶಿಯಿಂದ ನಿರ್ದೇಶನವನ್ನ ಈಗ ನೀಡಲಾಗಿದೆ. ಧಾರವಾಡ ವಲಯ ಅಪರ ನಿರ್ದೇಶಕರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನುವಂಥ ಸೂಚನೆಯನ್ನ ಕೂಡ ಈಗ ನೀಡಲಾಗಿದೆ. ಇಬ್ಬರ ನಡುವಿನ ತಿಕ್ಕಾಟದಿಂದ ಈ ವಿಚಾರ ಈಗ ಬೆಳಕಿಗೆ ಬಂದಿರೋದು. ಅಕ್ರಮ ಅಸಲಿಗೆ ನಡೆದಿದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಅನೇಕ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಶಾಸಕರೇ ಈಗ ಒಂದಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇರೋದ್ರಿಂದ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಅಕ್ರಮ ಆಗಿದೆಯಾ ಇಲ್ವಾ ಅನ್ನುವಂಥದ್ದರ ತನಿಖೆ ಆಗಬೇಕು ಅಂತ ಸರ್ಕಾರದಿಂದ ಈಗ ಒಂದಷ್ಟು ಆದೇಶವನ್ನ ಸೂಚನೆಯನ್ನ ನೀಡಲಾಗಿದೆ. 6 ಜನ ಅಧಿಕಾರಿಗಳ ಸಮಿತಿಯಿಂದ ತನಿಖೆಯನ್ನು ನಡೆಸೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಮುಡಾ ಆಯಿತು, ಮುಡಾ ತನಿಖೆಯ ಹಂತದಲ್ಲಿದೆ. ಅದರ ಬೆನ್ನಲ್ಲೇ ಈಗ ಬುಡಾದ ಸರದಿ ಶಾಸಕ ಮತ್ತು ಅಧ್ಯಕ್ಷರ ಗುದ್ದಾಟದಿಂದ ಈ ಒಂದು ಅಕ್ರಮ ಈಗ ಬೆಳಕಿಗೆ ಬಂದಿರೋದು. ನಿವೇಶನ ರಚನೆ ಮತ್ತು ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಈ ಅಕ್ರಮದ ಬಗ್ಗೆ ಖುದ್ದು ಕಾಂಗ್ರೆಸ್ ಶಾಸಕರೇ ಈಗ ಆರೋಪವನ್ನು ಮಾಡಿರೋದ್ರಿಂದ ಅಸಲಿಗೆ ಏನು ನಡೆದಿದೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಹಾಗಾಗಿ 1 ವಾರದಲ್ಲಿ ತನಿಖೆ ಆಗಬೇಕು. 1 ವಾರದಲ್ಲಿ ಈ ತನಿಖೆ ಏನೇನು ಆಗುತ್ತೆ, ಜೊತೆಗೆ ತನಿಖೆ ಆದ ನಂತರ ಆ ವರದಿಯನ್ನ ನೀಡಬೇಕು ಅನ್ನುವಂಥ ಸೂಚನೆಯನ್ನ ಈಗ ಸರ್ಕಾರದ ಅಧೀನ ಕಾರ್ಯದರ್ಶಿ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಮಾರ್ಚ್ 7 ಹಾಗೂ ಜುಲೈ 8 ಅಂದು ಸಭೆ ನಡೆದಿತ್ತು. ತನಿಖೆಯನ್ನು ನಡೆಸೋದಕ್ಕೆ ಈಗ ಶಾಸಕ ಭರತ್ ರೆಡ್ಡಿ ಪತ್ರವನ್ನ ಬರೆದಿದ್ದಾರೆ. ಅಕ್ರಮದ ತನಿಖೆಗೆ ಸರ್ಕಾರದಿಂದಲೇ ಆದೇಶ ಸೂಚನೆ ಬಂದಿದೆ. ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಮಾಯನಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಶಾಸಕರಿಂದಲೇ ಈ ಆರೋಪ ಈಗ ಕೇಳಿ ಬಂದಿದೆ. ಹಾಗಾಗಿ ಆಯುಕ್ತ ಮಾಯನಗೌಡ ಹೇಳಿಕೆಯನ್ನ ನೀಡಿದ್ದಾರೆ. 2 ಸಭೆಗಳು ಆಂಜನೇಯಲು ನೇತೃತ್ವದಲ್ಲಿ ನಡೆದಿತ್ತು. ಶಾಸಕರ ಪತ್ರ ಅನ್ವಯ ವರದಿಗೆ ಸಮಿತಿ ನೇಮಕ ಆಗಿದೆ. ಅಗತ್ಯ ದಾಖಲೆಗಳನ್ನ ತನಿಖಾ ತಂಡಕ್ಕೆ ಒದಗಿಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಏನೆಲ್ಲ ಅಗತ್ಯ ದಾಖಲೆಗಳಿದ್ವೋ ಅದೆಲ್ಲವನ್ನು ಕೂಡ ತನಿಖಾ ತಂಡಕ್ಕೆ ನೀಡ್ತಾ ಇದ್ದೇವೆ. ತನಿಖಾ ತಂಡ ಕೇಳಿದಂತ ದಾಖಲಾತಿಗಳನ್ನ ಕೊಡ್ತಾ ಇದ್ದೇವೆ ಅಂತ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂಥ ಮಾಯನಗೌಡ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಶಾಸಕರಿಂದಲೇ ಆರೋಪ ಕೇಳಿ ಬಂದಿದೆ. ಪತ್ರವನ್ನ ಬರೆದಿದ್ದಾರೆ, ತನಿಖೆ ಆಗಬೇಕು ಅಂತ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸೂಚನೆಯನ್ನ ಕೊಟ್ಟ ನಂತರದಲ್ಲಿ ಈಗ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಮಾತಾಡಿದ್ದಾರೆ. 2 ಸಭೆಯು ಕೂಡ ಆಂಜನೇಯಲು ನೇತೃತ್ವದಲ್ಲಿ ನಡೆದಿತ್ತು. ಹಾಗಾಗಿ ಈಗ ತನಿಖೆಗೇನೆಲ್ಲ ಬೇಕೋ ಆ ಎಲ್ಲ ದಾಖಲಾತಿಗಳನ್ನ ಕೂಡ ನಾವು ನೀಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಮಾಯನಗೌಡ ಈಗ ಹೇಳಿದ್ದಾರೆ. ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ
ನಡೆದಂಥ ಸಾಮಾನ್ಯ ಸಭೆ ದಿನಾಂಕ 7/3/2024 ಮತ್ತು ದಿನಾಂಕ 8/7/2024 ಈ ಎರಡು ಸಾಮಾನ್ಯ ಸಭೆಯ ನಡವಳಿಗಳಲ್ಲಿ ನಿರ್ಣಯ ಮಾಡಬೇಕಾದ್ರೆ ಅವ್ಯವಹಾರವಾಗಿರುತ್ತೆ ಅಂತ ಅಂದ್ಬಿಟ್ಟು ಬಂದಿರುವಂಥ ದೂರುಗಳ ಆಧಾರದ ಮೇಲೆ ಸರ್ಕಾರದಿಂದ 7 ದಿನಗಳಲ್ಲಿ ತನಿಖೆ ಮಾಡಿ ಕಡತ ಮಂಡಿಸುವಂತೆ ಆದೇಶ ಆಗಿರುತ್ತೆ. ಅದರಂತೆ ಆಯುಕ್ತಾಲಯ ನಗರ ಮತ್ತು ಗ್ರಾಮಾಂತರ ಯೋಜನೆಗಳ ಇಲಾಖೆ ಬೆಂಗಳೂರವರು ಒಂದು ತಂಡವನ್ನು ರಚನೆ ಮಾಡಿ 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು ಈ ಅಕ್ಟೋಬರ್ ನಲ್ಲಿ 3 ದಿನದಲ್ಲಿ ತನಿಖೆ ಮಾಡಿ ವರದಿ ನೀಡುವಂತೆ ಸೂಚಿಸಲಾಗಿರುತ್ತೆ. ಅದರಂತೆ ಸದರಿ ನಿರ್ಣಯಗಳ ಬಗ್ಗೆ ಸಂಪೂರ್ಣ ಪರಿಶೀಲನೆ ಮಾಡಲಿಕ್ಕೆ ಒಂದು 5 ಜನರ ತಂಡ ನಿನ್ನೆ 3ನೇ ತಾರೀಕು ಅಕ್ಟೋಬರ್ 2024ರಿಂದ ಪರಿಶೀಲನೆಯನ್ನು ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯಾಲಯದಲ್ಲಿ ನಡೆಸ್ತಾ ಇದೆ. ನಾಳೆ ಇವತ್ತು ಮತ್ತು ನಾಳೆ 3 ದಿನದಲ್ಲಿ ಸದರಿ ತನಿಖೆಯ ಕಾಲಾವಧಿ ಅಂತ ನಿರ್ಣಯ ಆಗಿರುತ್ತೆ. ತನಿಖೆ ಪ್ರಗತಿಯಲ್ಲಿರುತ್ತೆ. ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಂಥ ಸಾಮಾನ್ಯ ಸಭೆ ದಿನಾಂಕ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಗಮನಿಸ್ತಾ ಇದ್ದೀವಿ ಯಾವ ರೀತಿಯ ಆರೋಪ ಅಂತಂದ್ರೆ ಗಂಭೀರ ಸ್ವರೂಪದ ಆರೋಪಗಳು ಕೇಳಿ ಬರ್ತಾ ಇದೆ. ಕೋಟಿ ಕೋಟಿ ಲಪಟಾಯಿಸಿದ್ದಾರೆ ಅಧ್ಯಕ್ಷರು ಅನ್ನುವಂತ ಆರೋಪ ಕೇಳಿ ಬರ್ತಾ ಇರೋದು. ತನಿಖೆ ಆಗಬೇಕು ಅಂತ ಆದೇಶ ಆಗಿದೆ. ಡೀಟೇಲ್ಸ್ ಏನಿದೆ? ಹೌದು ಸಾಹಿತ್ಯ, ಈಗಾಗಲೇ ರಾಜಕಾರಣದಲ್ಲಿ ಈ ಒಂದು ಮೈಸೂರಿನ ಮೂಡ ಹಗರಣವು ಈ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೊರಳಿಗೆ ನೋವಾಗಿ ಉಂಟು ಮಾಡಿತು. ಅದೇ ರೀತಿಯಾದಂತಹ ಮತ್ತೊಂದು ಹಗರಣವು ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿ ಜಿಲ್ಲೆಯ ಈ ಒಂದು ಬೂಡಾದಲ್ಲಿ ನಡೆದಿದೆ ಎನ್ನುತಕ್ಕಂತಹ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆಯೇ ಈ ಒಂದು ಪ್ರತಿಕ್ರಿಯಿಸಲಾಗದಂತಹ ಈ ಒಂದು ಗಣಿ ಜಿಲ್ಲೆಯ ಅವಳಿ ಶಾಸಕರಾದಂತಹ ಈ ಒಂದು ಕಂಪ್ಲಿಯ JN ಗಣೇಶ್ ಮತ್ತು ಬಳ್ಳಾರಿ ನಗರ ಶಾಸಕರಾದಂತಹ ಭರತ್ ಅವರು ಈ ಕುರಿತು ತನಿಖೆ ನಡೆಸುವಂತೆಯೇ ಕೆಲ ದಿನಗಳ ಹಿಂದೆ ಈ ಒಂದು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದರು. ಈ ಪತ್ರ ಮುಖೇನ ಈ ಒಂದು ತನಿಖೆಯನ್ನು ಆರಂಭಿಸಿರ್ತಕ್ಕಂತಹ ರಾಜ್ಯ ಸರ್ಕಾರವು ಧಾರವಾಡ ವಲಯ ನಗರ ಮತ್ತು ಗ್ರಾಮಾಂತರ ಯೋಜನಾ ಅಪಾರ ನಿರ್ದೇಶಕರ ನೇತೃತ್ವದಲ್ಲಿ ನಿನ್ನೆಯಿಂದಲೇ ತನಿಖೆಯನ್ನು ಕೈಗೊಂಡಿದ್ದಾರೆ. ಈ ತನಿಖೆಯಲ್ಲಿನ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶವೇನೆಂದರೆ ಈ ಒಂದು JS ಆಂಜನೇಯಲ್ ಅವರು ಬೂಡಾದ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಈ ಒಂದು ಮಾರ್ಚ್ 7ನೇ ತಾರೀಕು ಅದೇ ರೀತಿಯಾಗಿ ಜುಲೈ 8ನೇ ತಾರೀಕಂದು ನಡೆದಂತಹ ಈ ನಡವಳಿಕೆಗಳ ಮೀಟಿಂಗ್ನಲ್ಲಿ ಯಾವುದೇ ರೀತಿಯಾದಂತಹ ಬೂಡಾ ನಿಯಮಾವಳಿಗಳನ್ನು ಪಾಲಿಸದೆ ತಮಗೆ ಬೇಕಾದಂತೆ ಮನೋ ಇಚ್ಛೆಯಂತೆಯೇ ಮತ್ತು ಈ ಒಂದು ಹಣದ ಆಮಿಷಿಗೆ ಬಲಿಯಾಗಿ ತಮಗೆ ಬೇಕಾದಂತಹ ಮಟ್ಟದಲ್ಲಿ ಈ ಒಂದು ಸಾರ್ವಜನಿಕರ ಒಂದು ಆಸ್ತಿ ಪಾಸ್ತಿಗಳನ್ನು ಈ ಒಂದು ಲೇಔಟ್ ಮಾಡಿಸುವ ಮೂಲಕ ಎನ್ನೆ ಮಾಡುವುದರಲ್ಲಿ ಸಂಪೂರ್ಣವಾಗಿ ಕಳಪೆ ರೀತಿಯಾದಂತಹ ಒಂದು ಪರಿಶೀಲನೆಯನ್ನು ನಡೆಸುವುದರ ಮೂಲಕ ಅನುಮೋದನೆಯನ್ನು ನೀಡಿ ಎಲ್ಲೋ ಒಂದು ಕಡೆ ಈ ಒಂದು ಎಲ್ಲಾ ರೀತಿಯ ಬೂಡಾ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಎಂಬುದು ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಿಂದ ಸಾಕಷ್ಟು ಆರೋಪಗಳು ಕೇಳಿ ಬಂದ ಕೂಡಲೇ ಎಚ್ಚೆತ್ತುಕೊಂಡಂತಹ ಬಳ್ಳಾರಿಯ ನಗರ ಶಾಸಕರಾದಂತಹ ಭರತ್ ರೆಡ್ಡಿ ಅವರು ಮತ್ತು ಕಂಪ್ಲಿ ಶಾಸಕರಾದಂತಹ JN ಗಣೇಶ್ ಅವರು ಈ ಕೂಡಲೇ ಇಂದು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಡವಳಿಕೆಗಳನ್ನು ಗಮನಿಸಿದಾಗ ಕೆಲವೊಬ್ಬರು ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳು ನೀಡಿರತಕ್ಕಂತಹ ಮಾಹಿತಿ ಪ್ರಕಾರವಾಗಿ ಸಾಕಷ್ಟು ಈ ಹಿಂದೆ ಅಧ್ಯಕ್ಷರು ಇಲ್ಲದಂತ ಸಮಯದಲ್ಲಿಯೂ ಹಾಗೂ ಇಂದಿನ ಅಧ್ಯಕ್ಷರು ಇರಬೇಕಾದಂತಹ ಸಮಯದಲ್ಲಿಯೂ ಈ ಒಂದು ಅಪ್ರೂವಲ್ ಆಗದೇ ಇರತಕ್ಕಂಥದ್ದು ಈ ಒಂದು JS ಆಂಜನೇಯಲ್ ಅವರು ಬಂದ ನಂತರ ಕೇವಲ ದುಡ್ಡಿನ ಮೂಲಕ ಅಪ್ರೂವಲ್ ಮಾಡಿಸಿಕೊಂಡಿರುವ ಅನ್ನತಕ್ಕಂತಹ ವಿಚಾರವು ಹೊರಗಡೆ ಎಲ್ಲಾ ಕಡೆ ವೈರಲ್ ಆಗಿರೋದ್ರಿಂದಾಗಿ ತನಿಖೆಗೆ ಆದೇಶಿಸಿದ್ದಾರೆ. ಇದರಲ್ಲಿ ಮತ್ತೊಂದು ಗಮನಿಸಬೇಕಾದಂತಹ ಮುಖ್ಯ ಅಂಶವೆಂದರೆ ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಲೋಕಾಯುಕ್ತರಿಗೆ ಅವ್ವಂಬಾವಿಯ ರಿಯಲ್ ಎಸ್ಟೇಟ್ ಉದ್ಯಮಿಗಳಾದಂತಹ ಅವ್ವಂಬಾವಿ ವೀರೇಶ್ ಎನ್ನುವರು ಈ ಒಂದು ಲೋಕಾಯುಕ್ತಕ್ಕೆ ದೂರು ನೀಡುತ್ತಾರೆ. ಅದರ ಪ್ರಕಾರವಾಗಿ ಲೋಕಾಯುಕ್ತರು ಬಳ್ಳಾರಿಯ ಬೂಡಾ ಮೇಲೆ ಈ ಒಂದು ಬಳ್ಳಾರಿಯ ಬೂಡಾ ಮೇಲೆ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಈ ಸುಮಾರು 6 ಅಧಿಕಾರಿಗಳನ್ನು ಅವರು ಪರಿಶೀಲನೆ ಮಾಡಿ ಅವರು ತಪ್ಪು ಮಾಡಿರತಕ್ಕಂಥದ್ದು, ಲಂಚಕ್ಕೆ ಬೇಡಿಕೆ ಇಟ್ಟಿರತಕ್ಕಂಥದ್ದು ತಿಳಿದು ಬಂದಿರುತ್ತದೆ. ಅದರಿಂದಾಗಿ ಅವರನ್ನು ಆ ಕೂಡಲೇ ಸಸ್ಪೆಂಡ್ ಮಾಡುವುದರ ಮೂಲಕ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ. ಆ ಒಂದು ಕರಿಚಾಯಿ ಬಳ್ಳಾರಿ ಬೂಡಾ ಮೇಲೆ ಮಾಸುವ ಮುನ್ನವೇ ಮತ್ತೊಂದು ಹಗರಣ ಬಂದು ತನಿಖೆ ನಡೆಸುತ್ತಿರುವುದು ಎಲ್ಲೋ ಒಂದು ಕಡೆ ಗಣಿ ಜಿಲ್ಲೆಯೂ ಸಹ ಈ ಒಂದು ಮೂಡ ಆದಂತಹ ಬೂಡಾವು ಸಹ ರಾಜ್ಯದಲ್ಲಿಯೇ ಸುದ್ದಿ ಮಾಡಲಿದೆ ಎಂಬುದು ಸಾರ್ವಜನಿಕರಲ್ಲಿ ಈ ಒಂದು ನಿರೀಕ್ಷೆಗೆ ಉತ್ಸಾಹವನ್ನು ಮೂಡಿಸಿದೆ ಸಾಹಿತ್ಯ. ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.